ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರ್ಲ್ಡ್ ಫೇಮಸ್ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀನಿ ವ್ಲಾಗ್ ಮಾಡೋಣ ಅಂತ. ನಾನಲ್ಲಿ ಮನೆ ಬಿಟ್ಟಾಗ ಮಳೆ ಇರಲಿಲ್ಲ, ಬಟ್ ಇಲ್ಲಿ ಬಂದಾಗ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ವ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಮಳೆ ನಿಂತೋದ್ರೆ ಇವತ್ತು ವ್ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಮಳೆ ಇಲ್ದಲೇ ಇರುವಾಗ ಬಂದು ವ್ಲಾಗ್ ಕಂಪ್ಲೀಟ್ ಮಾಡಬೇಕು. ಇದೇ ನಮ್ಮ ಸಿದ್ಧಗಂಗಾ ಮಠದ್ದು ಎಂಟ್ರೆನ್ಸು. ಹಂಗೋ ಹಿಂಗೋ ಮಳೆ ನಿಲ್ತೈತೆ, ಬನ್ನಿ ನೋಡೋಣ. ತುಮಕೂರಿಗೆ ಬಂದರೆ ತುಮಕೂರಿಂದ ನಿಮಗೆ ಬಸ್ಸಸ್ ಸಿಗುತ್ತೆ, ಕ್ಯಾತ್ಸಂದ್ರ ಬಸ್ಸಸ್ಸು. ಬೆಂಗಳೂರಿಂದನೂ ಬರ್ಬೋದು. ಬೆಂಗಳೂರಿಂದ ಕ್ಯಾತ್ಸಂದ್ರ ಸ್ಟಾಪೇ ಕೊಡ್ತಾರೆ, ಬಸ್ ಕ್ಯಾತ್ಸಂದ್ರ ಸ್ಟಾಪಿಂದ ವಾಕಬಲ್. ತುಂಬ ದಿನದಿಂದ ಇದು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಇವಾಗ ಕಾಲ ಕೂಡ ಬಂದಿದೆ. ಇದೇ ನೋಡಿ ಶಿವಕುಮಾರ ಸ್ವಾಮಿ ಅವರ ಗದ್ದಿಗೆ. ಇವಾಗ ಓಪನ್ ಮಾಡಿದ್ದಾರೆ. ಹೋಗಿ ಒಳಗಡೆ ಏನಿರುತ್ತೆ, ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ತೋರಿಸ್ತೇನೆ. ಇಲ್ಲಿ ಬಂದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ಸಿಗುತ್ತೆ, ಒಂಥರ ಪೀಸ್ ಅನ್ಸುತ್ತೆ ಆಂಬಿಯನ್ಸ್ ಎಲ್ಲ. ಇದೇ ಸ್ವಾಮಿಗಳದ್ದು ಪಾದರಕ್ಷೆ. ಇಲ್ಲಿ ಒಳಗಡೆ ಅಂಡರ್ ಗ್ರೌಂಡ್ ಹೋದ್ರೆ ಧ್ಯಾನ ಮಂದಿರ ಇದೆ, ಆದ್ರೆ ಯಾವಾಗ್ಲೂ ಓಪನ್ ಇರಲ್ಲ. ಎಲ್ಲಾದ್ರೂ ವಿಶೇಷ ದಿನಗಳಲ್ಲಿ ಮಾತ್ರ ಓಪನ್ ಇರುತ್ತೆ. ಇಲ್ಲಿ ಹೊಸದಾಗಿ ಸ್ಮೃತಿವನ ಅಂತ ಮಾಡಿದ್ದಾರೆ, ಅದು ಚೆನ್ನಾಗಿದೆಯಂತೆ. ಅಲ್ಲಿ ಹೋಗ್ತಾ ಇದೀವಿ. ಓಪನ್ ಇಲ್ವಾ? ಎಲ್ಲರೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ದಾರೆ. ಯಾಕೆ ಅಂದ್ರೆ 5:30ಗೆ ಕ್ಲೋಸ್ ಅಂತೆ. ಇಲ್ಲಿ ಯಾರಿಗೂ ಗೊತ್ತಿಲ್ಲ ಪಾಪ, ಎಲ್ಲ ಬಂದು ವಾಪಸ್ ಹೋಗ್ತವ್ರೆ. ನೀವೇನಾದ್ರೂ ಸಿದ್ಧಗಂಗೆ ಮಠಕ್ಕೆ ವಿಸಿಟ್ ಮಾಡಂಗಿದ್ರೆ ಒಂದು 3 o'clock 2 o'clock ಹಂಗೆ ಬನ್ನಿ. 5:30 ಹಂಗೆಲ್ಲ ಬಂದ್ರೆ ಅದು ಕ್ಲೋಸ್ ಆಗ್ಬಿಟ್ಟಿರುತ್ತೆ, ಮತ್ತೆ ನಿಮ್ಗೆ ಅದೆಲ್ಲ ನೋಡಕ್ ಸಿಗಲ್ಲ. ದೂರದಿಂದ ಬರೋರೆಲ್ಲ ಮಾರ್ನಿಂಗ್ ಬಂದ್ರೆ ಒನ್ ಡೇ ಪಿಕ್ನಿಕ್ ಆಗ್ಬಿಡುತ್ತೆ ಇಲ್ಲಿ. ಮುಂಚೆ ಇಲ್ಲೊಂದು ಕಲ್ಯಾಣಿ ಇತ್ತು, ಮತ್ತೆ ಏನೋ ರೀಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಮತ್ತೇನು ಕಲ್ಯಾಣಿನ ಮಾಡ್ತಾರೇನೋ ಅನ್ಸುತ್ತೆ ನೋಡಿದ್ರೆ. ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಅಲ್ಲಿ. ಇದು ಸ್ವಾಮೀಜಿ, ಇದು ಬಸವಣ್ಣ. ಸಖತ್ತಾಗಿ ಕೆತ್ತಿದ್ದಾರೆ. ನಾನ್ ತುಮಕೂರಲ್ಲೇ ಇದ್ರೂನು ತುಂಬಾ ವರ್ಷ ಆಗಿತ್ತು ಬಂದು. ಇನ್ಮೇಲೆ ಬೇಜಾರಾದಾಗೆಲ್ಲ ಇಲ್ಲಿ ಬರ್ಬೋದು, ಬಿಕಾಸ್ ಗ್ರೀನರಿ ಎಲ್ಲ ಸಖತ್ತಾಗಿದೆ. ವೆದರುನು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಗಾಡ್ ಮಳೆ ಬಂದಿಲ್ಲ ಮತ್ತೆ. ಹಾ, ಏನಾದ್ರೂ ತಿನ್ಬೇಕು ಅನ್ಸ್ತಿದೆ ನಂಗೆ, ಬಟ್ ಇಲ್ಲೇನು ಇಲ್ಲ. ಮಳೆ ಬರೋ ಅಷ್ಟ್ರಲ್ಲಿ ಮತ್ತೆ ಮನೆಗೆ ಹೋಗ್ಬೇಕು. ಆಕ್ಚುಲಿ ನಮ್ ತುಮಕೂರು ಫೇಮಸ್ ಆಗಿರೋದೇ ಈ ಸಿದ್ಧಗಂಗಾ ಮಠದಿಂದ ಅಂತ ನಂಗನ್ಸುತ್ತೆ. ನಾನು ಇವಾಗ ಬೆಂಗ್ಳೂರ್ಗೆ ಹೋದ್ರೂ ಎಲ್ಲಿ ಅವರು ಅಂತ ಕೇಳ್ತಾರೆ. ನಾನು ತುಮಕೂರು ಅಂದ್ರೆ ಓಕೆ ಸಿದ್ಧಗಂಗೆ ಮಠ ಗೊತ್ತು ಅಂತ ಹೇಳ್ತಾರೆ. ಮೋದಿ ಅಂತೂ ಫುಲ್ ಫೇಮಸ್ ಮಾಡ್ಬಿಟ್ಟಿದ್ದಾರೆ ಇದು. ಆ ಸ್ವಾಮೀಜಿಯಿಂದಾನೇ ಫೇಮಸ್ ಆಗಿರೋದು ಇದು. ಮೋದಿಯಿಂದ ಇನ್ನೊಂದು ಸ್ವಲ್ಪ ಫೇಮಸ್ ಆಗಿದೆ, ಆದ್ರೆ ಸ್ವಾಮೀಜಿಯಿಂದ ಜಾಸ್ತಿ ಫೇಮಸ್ ಆಗಿದೆ. ಟೆಂಪಲ್ ಹೋಗೋಕ್ಕೆ ಸ್ವಲ್ಪ ಸ್ಟೆಪ್ಸ್ ಹತ್ಬೇಕು, ಮತ್ತೆ ಬೈಕ್ ಕಾರಲ್ಲಾದ್ರೆ ಅಲ್ಲಿಂದನೂ ಬರ್ಬೋದು. ಯಾರಾದ್ರೂ ಏಜ್ ಆಗಿರೋರಿದ್ರೆ ಅಲ್ಲಿಂದ ಬಂದ್ರೆ ಡೈರೆಕ್ಟ್ ಟೆಂಪಲ್ಗೆ ಹೋಗ್ಬೋದು. ಯಂಗ್ ಅಂಡ್ ಎನರ್ಜೆಟಿಕ್ ಇದ್ರೆ ಸ್ಟೆಪ್ಸ್ ಹತ್ಬೋದು, ಸ್ವಲ್ಪ ಕ್ಯಾಲರೀಸ್ ಬರ್ನ್ ಆಗುತ್ತೆ. ಹಾ, ಸಾಕಾಯ್ತು. ಮಳೆ ಬಂದಿರೋದಕ್ಕೆ ಸ್ವಲ್ಪ ಸ್ಲಿಪ್ಪರಿ ಇದೆ. ಇಲ್ಲೇ ಬರೋದು ಗಂಗಾ ತೀರ್ಥ ನೋಡಿ.
ಎಕ್ಸ್ಪೆಕ್ಟ್ ಮಾಡಿರೋದಲ್ಲ, ಬಂಡೆ ಒಳಗೇನೆ ಕೆತ್ತಿರೋದು ನೋಡಿ. ಇದೆಲ್ಲ ಬಂಡೆ ಒಳಗಡೆ ಕೆತ್ತಿರೋದಿದು. ಏನಾದ್ರೂ ವೆಹಿಕಲ್ಸ್ ಅಲ್ಲಿ ಬಂದ್ರೆ ಇಲ್ಲಿಗೆನೆ ಕನೆಕ್ಟ್ ಆಗುತ್ತೆ. ಮತ್ತೆ ಇದೇನೆ ಟೆಂಪಲ್. ನೀವೇನ್ ಸ್ಟೆಪ್ಸ್ ಹತ್ತ ನೆಸೆಸಿಟಿ ಇರಲ್ಲ, ಡೈರೆಕ್ಟ್ ಟೆಂಪಲ್ ಒಳಗಡೆನೆ ಹೋಗುತ್ತೆ ಎಂಟ್ರಿ. ಬಟ್ ಸ್ಟೆಪ್ಸ್ ಹತ್ಕೊಂಡ್ ಬಂದ್ರೇನೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ನೋಡಿ ಇಲ್ಲಿಗೆನೆ ಬರುತ್ತೆ ಓನ್ ವೆಹಿಕಲ್ಸ್ ಎಲ್ಲ. ಇಲ್ಲಿಂದ ಇಷ್ಟು ಬಂದ್ರೇನೆ ಟೆಂಪಲ್ ಸಿಕ್ಬಿಡುತ್ತೆ. ಇಲ್ಲೂ ಲೊಕೇಶನ್ ಅಂತೂ ಸಖತ್ತಾಗಿರುತ್ತೆ. ಚಿಕ್ಕಮಂಗ್ಳೂರ್ ಆ ತರ, ಅದಕ್ಕಿಂತ ಬೀಟ್ ಮಾಡುತ್ತೆ. ಮೊದ್ಲು ಬೆಟ್ಟದ ಮೇಲೆಲ್ಲ ಹೋಗ್ಬೋದಿತ್ತು, ಇವಾಗ ಬೆಟ್ಟದ ಮೇಲೆ ಯಾವ್ದೋ ಪರ್ಟಿಕ್ಯುಲರ್ 1-2 days ಬಿಡ್ಬೋದು ಅಷ್ಟೇ. ಮುಂಚೆ ಅಲ್ಲೆಲ್ಲ ಹೋಗಕ್ ನಮ್ಮಮ್ಮ ಬಿಡ್ತಿರ್ಲಿಲ್ಲ, ಇವಾಗ ಗೌರ್ಮೆಂಟೇ ಬಿಡ್ತಾ ಇಲ್ಲ. ಇದೇ ದುರ್ವಿಧಿ ನೋಡಿ. ಕೊನೆಗೆ ನಾನಲ್ಲಿ ಹೋಗಕ್ಕೆ ಆಗಿಲ್ಲ. ಇಲ್ಲಿಂದ ನಮ್ ತುಮಕೂರು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಚೆನ್ನಾಗಿದೆ ಅಲ್ಲ? ನಿಮ್ಗೂ ತುಮಕೂರಲ್ಲೇ ಬಂದು ಸೆಟಲ್ ಆಗ್ಬೇಕು ಅನ್ಸ್ತಿದ್ಯಾ? ಬನ್ನಿ, ಆರಾಮಾಗಿ ಜೀವನ ಮಾಡ್ಬೋದು. ಏನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ, ಯೂಸರ್ ಫ್ರೆಂಡ್ಲಿ, ಜನಗಳೆಲ್ಲ ತುಂಬಾ ಸ್ವೀಟ್. ದುಃಖ ಖುಷಿ ಪಡ್ಬೇಕೋ ದುಃಖ ಪಡ್ಬೇಕೋ ನನಗಂತೂ ಗೊತ್ತಿಲ್ಲ. ಎಷ್ಟೊಂದ್ ಜನ ಅಡಿಕೆ ತೋಟ ತೆಂಗಿನ ತೋಟ ಇರೋರ್ಗೆಲ್ಲ ಖುಷಿ. ಬಟ್ ಈ ತರ ನಾನು ವಿಡಿಯೋಸ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಟ್ರಬಲ್ ಮಾಡ್ತಿದ್ದೆ. ಈಗ ಊಟಕ್ಕೆ ಹೋಗ್ಬೇಕು. ನೋಡಿ ಎಲ್ಲ ಹೆಂಗ್ ಹೋಗ್ತಿದ್ದಾರೆ. ಎಷ್ಟು ಇಷ್ಟ ಪ್ರಸಾದ ಅಂದ್ರೆ, ಯಾರು ಬಂದಿಲ್ಲ, ನಾನೇ ಫಸ್ಟ್ ಬಂದಿರೋದು. ನಂಗೆ ಅಷ್ಟು ಇಷ್ಟ ಪ್ರಸಾದ ಅಂದ್ರೆ. ಮತ್ತು ಹೊಟ್ಟೆನೂ ಹಸ್ತಿದೆ ನೋಡಿ, ಫುಲ್ಲು ಖಾಲಿ ಇದೆ, ನಾನೇ ಫಸ್ಟ್. ಯಾರು ಇಲ್ಲ, ನಾನೇ ಫಸ್ಟ್ ಬಂದ್ಬಿಟ್ಟಿದ್ದೀನಿ ಊಟಕ್ಕೆ. ಎಲ್ಲರೂ ಇವಾಗ ಬರ್ತಿದ್ದಾರೆ ನೋಡಿ. ನಂಗೆ ನಾಚಿಕೆನೂ ಆಗ್ತಿದೆ, ಸ್ವಲ್ಪ ನಾಚಿಕೆನೂ ಆಗ್ತಿದೆ. ಬಟ್ ಪ್ರಸಾದ ಅಲ್ವಾ, ಏನಾಗಲ್ಲ, ನಾವು ಆ ಥರ ಎಲ್ಲ ಮಾಡ್ಕೋಬಾರ್ದು. ನೋಡಿ ನೈಟ್ ವ್ಯೂ ಇನ್ ನಮ್ಮ ಸಿದ್ಧಗಂಗಾ ಮಠ ನೋಡಿ. ನೀವು ತುಮಕೂರು ಅಕ್ಕಪಕ್ಕದವ್ರಿದ್ರೆ ಬಂದು 1 day ಸ್ಪೆಂಡ್ ಮಾಡ್ಬೋದು. ಬೆಂಗಳೂರವ್ರಾಗಿದ್ರೆ ಬೆಂಗಳೂರಿಂದನೂ ಬರ್ಬೋದು. ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬೇಕಂದ್ರೂ ಬರ್ಬೋದು. ಇಷ್ಟು ಹೇಳಿ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಇದೇ ಥರ ಕಂಟೆಂಟ್ಸ್ಗೆ ನನಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಯಾವುದಾದ್ರೂ ಈ ಥರ ಪ್ಲೇಸ್ ಇದ್ದರೆ ನನಗೆ ಸಜೆಸ್ಟ್ ಮಾಡಿ, ನಾನು ಹೋಗಿ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಬಾಯ್.